ಗದಗದ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀಗಳಿಗೆ ಜೀವ ಬೆದರಿಕೆ ಪ್ರಕರಣ. ಬೆದರಿಕೆ ಹಾಕಿದ್ದಂತ ಟ್ರಸ್ಟಿಗಳ ವಿರುದ್ಧ ದೂರು ನೀಡೋಕೆ ಈಗ ಹಿಂದೇಟನ್ನು ಹಾಕಲಾಗ್ತಾ ಇದೆ. ಟ್ರಸ್ಟಿಗಳ ವಿರುದ್ಧ ದೂರು ನೀಡೋಕೆ ಹಿಂದೆ ಸರಿದಿದ್ದಾರೆ ಶ್ರೀಗಳು. ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಜ್ಜಯ್ಯರವರಿಂದ ತಟಸ್ಥ ನೀತಿ, 6 ಟ್ರಸ್ಟಿಗಳಿಂದ ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿದ್ರು ಶ್ರೀಗಳು. ಈಗ ಯಾವುದೇ ದೂರನ್ನ ಕೊಡೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ದೂರವಾಣಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಈಗ ಪ್ರಕಾಶ್, ಈಗ ದೂರು ನೀಡೋಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಟ್ರಸ್ಟಿಗಳ ವಿರುದ್ಧ ಶ್ರೀಗಳು ಅನ್ನೋ ಒಂದು ಮಾತು, ಯಾಕೆ? ಮಧುಸೂದನ್, ಯಾಕೆ ಅನ್ನೋ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಸ್ವತಃ ಪೀಠಾಧಿಪತಿ ಕಲ್ಲಯ್ಯಜ್ಜನವರು ಉತ್ತರ ಕೊಡಬೇಕಾಗತ್ತೆ. ಇಲ್ಲಿ ಅತ್ಯಂತ ಗಂಭೀರವಾದ ಆರೋಪವನ್ನು ಅವರು ಮಾಡಿರುವಂಥದ್ದು, ತಮಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಯಾವಾಗ ಕೊಂದು ಹಾಕ್ತಾರೋ ಗೊತ್ತಿಲ್ಲ, ನನಗೆ 10 ಲಕ್ಷ ರೂಪಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇದಕ್ಕೆ ಕೌಂಟರ್ ಆಗಿ ಇಟಗಿ ಏನೋ ಟ್ರಸ್ಟ್ ಇದ್ದಾರೆ, ಶಿವರುದ್ರಪ್ಪ ಇಟಗಿ, ಅವರು ನಾನು ಯಾವುದೇ ದುಡ್ಡನ್ನು ಕೇಳಿಲ್ಲ, ನಾನು ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ರೆಡಿ ಅಂತ ಹೇಳಿದರು. ಆದರೆ ಅದಕ್ಕೆ ಕೌಂಟರ್ ಮತ್ತೆ ಶ್ರೀಗಳು ಕೊಡ್ತಾರೆ, ನಾನು ಕೂಡ ಆಣೆ ಪ್ರಮಾಣ ಮಾಡೋದಕ್ಕೆ ರೆಡಿ, ನಾನು ಕೂಡ ಪುಟ್ಟಯ್ಯಜ್ಜನವರ ಗದ್ದಿಗೆಯನ್ನು ಮುಟ್ಟಿ ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದರು. ಆದರೆ ಅದಕ್ಕೆ ಮುಹೂರ್ತ ನಿಗದಿ ಆಗಿಲ್ಲ. ಆಗೋದು ಕೂಡ ಡೌಟ್. ಯಾಕಂದ್ರೆ ಮಠದಲ್ಲಿರುವಂಥ ಬಹುತೇಕರು ಮಾತನಾಡುವಂಥ ಮಹಾಶೂರರು, ಇನ್ನು ಕೆಲವರು ಮಾತನಾಡದೇ ಇರುವಂಥ ಮಹಾಶೂರರು. ಇಲ್ಲಿ ಆಗ್ಬೇಕಾಗಿದ್ದೇನು, ಮಠದಿಂದ ಯಾರಿಗೆಲ್ಲ ಕೆಲವರಿಗೆ ಬಹಳ ದೊಡ್ಡ ಲಾಭ ಇದೆ, ವೈಯಕ್ತಿಕವಾಗಿ ಲಾಭ ಮಾಡ್ಕೋತಾರೆ, ಆ ಲಾಭಕ್ಕೆ ಎಲ್ಲಿ ಕುಂದುಂಟಾಗತ್ತೋ ಅನ್ನೋಂಥ ಭಯ ಇವರಿಗೆ ಒಂದು. ಎರಡನೇದಾಗಿ ಯಾರಿಗೆ ಲಾಭದಲ್ಲಿ ಲಾಭಾಂಶ ಸಿಗ್ತಾ ಇಲ್ವೋ ಅವರು ಆಗಾಗ ಇಂಥ ಕಿರುಕುಳವನ್ನು ಕೊಡೋದು, ಈ ಥರ ಮಾತಾಡೋದು ಸರ್ವೇ ಸಾಮಾನ್ಯ. ಇಲ್ಲಿ ಯಾರಿಗೂ ಕೂಡ ಬಹುತೇಕರಿಗೆ ಈ ಮಠ ಉದ್ಧಾರ ಆಗೋದು ಬೇಕಾಗಿಲ್ಲ, ಈ ಮಠದಿಂದ ಲಾಭ ಮಾತ್ರ ಬೇಕಾಗಿದೆ. ನಾಡಿನಾದ್ಯಂತ ಈ ಅಂಧರು ಅನಾಥ ಮಕ್ಕಳನ್ನ ಅವರಿಗೆ ಹೆಲ್ಪ್ ಆಗಲಿ, ಅವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಭಕ್ತರು ಕಾಣಿಕೆಯನ್ನ ಕೊಡ್ತಾರೆ. ಅದು ಕೋಟ್ಯಾಂತರ ರೂಪಾಯಿ ಆಗತ್ತೆ ವರ್ಷಕ್ಕೆ. ಆ ದುಡ್ಡಿನ ಮೇಲೆ ಇವ್ರಿಗೆ ಕಣ್ಣು. ಮೊದಲು ಪುಟ್ಟಯ್ಯಜ್ಜ ಇದ್ದಾಗಲೂ ಕೂಡ ಕೆಲವರು ಈ ಮಠದಿಂದ ಲಾಭವನ್ನು ಪಡಿತಾನೇ ಬಂದಿದ್ದಾರೆ. ಹಾಗಾಗಿ ಈ ಮಠದಿಂದ ಲಾಭ ಕೈತಪ್ಪಿ ಹೋಗುತ್ತೆ ಅನ್ನೋ ಭಯ ಇವ್ರಿಗೆ ಕಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಕಲ್ಲಯ್ಯಜ್ಜ ತಟಸ್ಥ ನಿಲುವನ್ನು ತಡ್ಕೊಂಡ್ರು, ಮೌನಕ್ಕೆ ಜಾರಿದ್ರು. ಏನಂತಂದ್ರೆ, ನಾನು ಕಂಪ್ಲೇಂಟ್ ಕೊಡೋದಿಲ್ಲ, ನಾನೇ ಅವ್ರದ್ದು ಇಂಟರ್ವ್ಯೂ ಮಾಡುವಾಗ ಕೇಳಿದೆ, ನೀವು ಕಂಪ್ಲೇಂಟ್ ಇನ್ನೂವರೆಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಇಲ್ಲ, ಅವ್ರನ್ನ ಪುಟ್ಟಯ್ಯಜ್ಜನೇ ನೋಡ್ಕೊಳ್ಳಿ, ಅವ್ರನ್ನ ದೇವರೇ ನೋಡ್ಕೊಳ್ಳಿ ಅನ್ನೋಂಥ ಮಾತಾಡ್ತಾರೆ. ದೇವರೇ ನೋಡ್ಕೊಳ್ಳಿ, ಪುಟ್ಟಯ್ಯಜ್ಜನೇ ನೋಡ್ಕೊಳ್ಳಿ ಅನ್ನೋದಾದ್ರೆ ಇವರು ಪ್ರೆಸ್ ಮೀಟ್ ನಲ್ಲಿ ಯಾಕೆ ನಾನು ಅವ್ರ ವಿರುದ್ಧ ದೂರು ಕೊಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು? ಒಮ್ಮಿಂದೊಮ್ಮೆಲೆ ಯೂಟರ್ನ್ ಮಾಡಿದ್ರು ಪೀಠಾಧಿಪತಿಗಳು. ಹಾಗಾಗಿ ಈ ಮಠದಲ್ಲಿ ಯಾವುದೇ ವಿವಾದ ಎದುರು ಕೂಡ ಅದು ತಾರ್ಕಿಕ ಹಂತಕ್ಕೆ ಹೋಗಲ್ಲ. ಇನ್ನೊಂದು ಕಡೆ ಬಹಳ ದೊಡ್ಡ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಪೀರ್ ಸಾಬ್ ಕೌತಾಳ್. ಅವರು ಶಿಕ್ಷಣ ಸಮಿತಿಯ ಸದಸ್ಯರು, ಆದರೆ ಮಠದಲ್ಲಿ ಪೂರ್ತಿ ಹಿಡಿತವನ್ನು ತೆಗೆದುಕೊಂಡಿದ್ದಾರೆ, ಯಾರಿಗೂ ಕೂಡ ಅವಕಾಶ ಕೊಡಲ್ಲ, ಅವ್ರದೇ ಆಡಳಿತ ನಡೆಸ್ತಾರೆ. ಪುಟ್ಟಯ್ಯಜ್ಜನ ಮೈ ಮೇಲಿದ್ದಂಥ ಬಂಗಾರದ ವಸ್ತುಗಳು ಇವತ್ತಿಗೂ ಕೂಡ ಅವರ ಮೈ ಮೇಲೆ ಕಾಣಸಿಗ್ತವೆ ಅನ್ನುವಂಥ ಗಂಭೀರ ಆರೋಪವನ್ನು ಭಕ್ತರು ಮಾಡಿದ್ದಾರೆ ಪೀರ್ ಸಾಬ್ ಕೌತಾಳ ವಿರುದ್ಧ. ಪೀರ್ ಸಾಬ್ ಕೌತಾಳ ಯಾರು? ನಗರಸಭೆ ಮಾಜಿ ಅಧ್ಯಕ್ಷರು, NWKSRTCಯ ಉಪಾಧ್ಯಕ್ಷರಾಗಿದ್ದಂಥವ್ರು, ಇಂಥ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಇನ್ನೂವರೆಗೂ ಕೂಡ ಈ ಆರೋಪಗಳ ಕುರಿತು ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಡಕ್ಕೆ ಹೋಗಿಲ್ಲ, ಬಾಯಿ ಬಿಚ್ಚಿಲ್ಲ. ಹಾಗಾಗಿ ಮಠದಲ್ಲಿ ಎಲ್ಲವೂ ಗುಪ್ತ್, ಎಲ್ಲವೂ ಮೌನಕ್ಕೆ, ಆರೋಪಗಳು ಬರ್ತವೆ, ಎಲ್ಲವೂ ಸೈಡ್ಗೆ ಸರಿದು ಹೋಗ್ತವೆ. 2021ರಲ್ಲಿ ನ್ಯೂಸ್ ಫಸ್ಟ್ ಈ ಕುರಿತಂತ ಎಲ್ಲ ಹಗರಣವನ್ನ ಬಯಲ್ಗಿಟ್ಟಂತ ಸಂದರ್ಭದಲ್ಲೂ ಕೂಡ ಯಾರೂ ಮಾತಾಡಲಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟವಾದ ಉತ್ತರ ಸಿಗಲ್ಲ, ತಾರ್ಕಿಕ ಅಂತ್ಯ ಕಾಣಲ್ಲ. ಈ ವಿವಾದ ಸದ್ಯಕ್ಕಂತೂ ಬಗೆಹರೋ ಲಕ್ಷಣಗಳಂತೂ ಇಲ್ಲ ಮಧುಸೂದನ್.